ಬಿಹಾರ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಈಗ ಕೊಡ್ತಾರೆ ಆಗ ಕೊಡ್ತಾರೆ ಅಂತ ಕಳೆದ 3 ದಿನಗಳಿಂದಲೂ ಕೂಡ ನಡೀತಾ ಇತ್ತು. ಕೊನೆಗೂ ಕೂಡ ರಾಜಭವನಕ್ಕೆ ಭೇಟಿಯಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ನಿತೀಶ್ ಕುಮಾರ್. ಬಿಹಾರದಲ್ಲಿ ಆರ್ಜೆಡಿ ಜೆಡಿಯು ಮೈತ್ರಿ ಸರ್ಕಾರ, ಮಹಾಗಠಬಂಧನ್, ಹಾಗೆ ನೋಡಕ್ ಹೋದ್ರೆ ಕಾಂಗ್ರೆಸ್ ಕೂಡ ಇತ್ತು. ಸೊ ಈ ಸರ್ಕಾರ ಈಗ ಪತನವಾಗಿದೆ. ಬಿಹಾರದಲ್ಲಿ ಆರ್ಜೆಡಿ ಜೆಡಿಯು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಪತನ, ಮಹಾಗಠಬಂಧನ್ ಸರ್ಕಾರ. ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ನಿತೀಶ್ ಕುಮಾರ್. ಬಿಹಾರ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆಯನ್ನ ನೀಡಿದ್ದಾರೆ. ಬಿಜೆಪಿ ಜೊತೆ ಹೋಗಿ ಮತ್ತೆ ಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇವತ್ತೇ ಆಗಬಹುದು, ನಾಳೆ ಆಗಬಹುದು. ಬಟ್ ಅವರು ಮಹಾಗಠಬಂಧನ್ ಅಂದ್ರೆ ಅಲ್ಲಿಗೆ INDIA ಒಕ್ಕೂಟವನ್ನ ರಚನೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ನಿತೀಶ್ ಕುಮಾರ್ ಆ ಒಕ್ಕೂಟದಿಂದ ಹೊರಬಂದಿದ್ದಾರೆ. INDIA ಒಕ್ಕೂಟದ ಸಂಚಾಲಕರಾಗೋದಕ್ಕೆ ಹೊರಟಿದ್ದಂಥವರು ನಿತೀಶ್ ಕುಮಾರ್ ಈಗ ಅವರೇ ಹೊರಗೆ ಬಂದಿದ್ದಾರೆ. ಬಿಜೆಪಿ ಜೊತೆ ಅಂದರೆ NDA ಒಕ್ಕೂಟಕ್ಕೆ ಸೇರ್ಪಡೆಗೊಳ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಬಿಜೆಪಿಯ ಬೆಂಬಲದೊಂದಿಗೆ ಮತ್ತೆ ಸರ್ಕಾರವನ್ನು ರಚನೆ ಮಾಡ್ತಾರೆ ಬಿಹಾರದಲ್ಲಿ ನಿತೀಶ್ ಕುಮಾರ್. ಸದ್ಯಕ್ಕಂತೂ ಬಿಹಾರ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿ ಕಂಪನ ತಲ್ಲಣ. ಎಷ್ಟು ಸಾರ್ತಿ ಸಪೋರ್ಟನ್ನು ಚೇಂಜ್ ಮಾಡಿದ್ರು ನಿತೀಶ್ ಕುಮಾರ್. ಚುನಾವಣೆ ನಡೆದಾಗ ಮೊದಲು ಸರ್ಕಾರ ರಚನೆ ಮಾಡಿದ್ದು ಬಿಜೆಪಿ ಜೊತೆ, ಬಿಜೆಪಿ ಸಖ್ಯವನ್ನು ಬಿಟ್ಟು ಮಹಾಗಠಬಂಧನ್ ಮಾಡಿಕೊಂಡ್ರು. ಮಹಾಗಠಬಂಧನ್ ಜೊತೆ ಸರ್ಕಾರವನ್ನು ಮಾಡಿದ್ರು, ಮಹಾಗಠಬಂಧನ್ ಜೊತೆ ಸರ್ಕಾರ ಕೆಡವಿದ್ರು. ಈಗ ಮತ್ತೆ ಬಿಜೆಪಿ ಜೊತೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಬಿಹಾರದಲ್ಲಿ ಆರ್ಜೆಡಿ ಜೆಡಿಯು ಮೈತ್ರಿ ಸರ್ಕಾರ ಪತನವಾಗಿದೆ. ಮುಖ್ಯಮಂತ್ರಿಗಳ ರಾಜೀನಾಮೆಯ ಬಳಿಕ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ನಿತೀಶ್ ಕುಮಾರ್. ಎಕ್ಸ್ಪೆಕ್ಟೆಡ್ ಇದು. ಕಳೆದ 2-3 ದಿನಗಳಿಂದ ಈ ಸುದ್ದಿ ಭಾರಿ ಹರಿದಾಡ್ತಾ ಇತ್ತು. ಈ ರೀತಿ ಆಗುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿತ್ತು. ಸಾಕಷ್ಟು ಅಳೆದು ತೂಗಿ ನಿತೀಶ್ ಕುಮಾರ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಇದಕ್ಕೂ ಮುನ್ನ ಜೆಡಿಯು ಶಾಸಕಾಂಗ ಪಕ್ಷದ ಸಭೆ ನಡೀತು, RJD ಶಾಸಕಾಂಗ ಪಕ್ಷದ ಸಭೆ ನಡೀತು, ಕಾಂಗ್ರೆಸ್ನವರು ನಡೆಸಿದ್ರು, ಬಿಜೆಪಿಯವರು ನಡೆಸಿದ್ರು. ಎಲ್ಲರೂ ಸಭೆಗಳ ಮೇಲೆ ಸಭೆಯನ್ನು ನಡೆಸಿದ್ರು. ಕೊನೆಗೂ ಕೂಡ ನಿತೀಶ್ ಕುಮಾರ್ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 8 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥವರು ನಿತೀಶ್ ಕುಮಾರ್. ಈಗ ಮತ್ತೊಂದು ಸರ್ತಿ ಅವರು ಓತ್ ತಗೊಂಡ್ರೆ ಅದು 9ನೇ ಬಾರಿಗೆ ಆಗುತ್ತೆ. ಹಾಗಂತ 8 ಬಾರಿನೂ ಟರ್ಮ್ ಕಂಪ್ಲೀಟ್ ಮಾಡಿದಾರ ಅಂತಂದ್ರೆ ಇಲ್ಲ. ಹೀಗೇನೆ 5 ವರ್ಷದಲ್ಲಿ 3 ಸರ್ತಿ ಪ್ರಮಾಣ ವಚನ ತಗೊಳ್ಳೋದು ಕೆಲಸ ಅವ್ರಿಗೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಈಗ ರಾಜೀನಾಮೆ ಕೊಟ್ಟರು ನಿತೀಶ್ ಕುಮಾರ್, ಮುಂದೇನು ಅಂತ? ಅರವಿಂದ್, ಎಲ್ಲ ಗೊಂದಲಗಳಿಗೂ ಕೂಡ ಈಗ ತೆರೆ ಎಳೆಯುವಂತ ಕೆಲಸವನ್ನ ನಿತೀಶ್ ಕುಮಾರ್ ಅವರು ಮಾಡಿರುವಂತದ್ದು. ಅಂತಿಮವಾಗಿ ಕಳೆದ 2 ದಿನಗಳಿಂದ ಅವರು ರಾಜೀನಾಮೆ ಕೊಡ್ತಾರೆ ಎನ್ನುವಂತ ಸುದ್ದಿಗಳು ಹರಿದಾಡ್ತಾ ಇದ್ವು. ಈಗ ಅಂತಿಮವಾಗಿ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಂದೆ ಅವರು NDA ಒಕ್ಕೂಟವನ್ನ ಸೇರಿ ಬಿಜೆಪಿ ಜೊತೆಗೆ ಮೈತ್ರಿ ಸರ್ಕಾರವನ್ನ ಮಾಡ್ತಾರೆ ಎನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಇರುವಂತದ್ದು. ಈಗಾಗಲೇ ಆ ನಿಟ್ಟಿನಲ್ಲಿ ಆ ಪ್ರಕ್ರಿಯೆಗಳು ಕೂಡ ಶುರುವಾಗಿದ್ದಾವೆ. ಒಂದ್ ಕಡೆ ಬಿಜೆಪಿಯ ರಾಜ್ಯ ನಾಯಕರು ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ. ಆ ಸಭೆಯ ಬಳಿಕ 11 ಗಂಟೆಗೆ ಮನ್ ಕಿ ಬಾತ್ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಮನ್ ಕಿ ಬಾತ್ ಕಾರ್ಯಕ್ರಮ ಶುರು ಆದ ಬಳಿಕ ಅಂದ್ರೆ ಅಂತ್ಯ ಆದ ಬಳಿಕ ಬಿಜೆಪಿ ನಾಯಕರು ಕೂಡ ನಿತೀಶ್ ಕುಮಾರ್ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸುವಂತ ಒಂದು ಪತ್ರವನ್ನ ಕೂಡ ವಿತರಣೆ ಮಾಡ್ತಾರೆ. ಈ ಒಂದು ಪತ್ರವನ್ನು ತೆಗೆದುಕೊಂಡು ನಿತೀಶ್ ಕುಮಾರ್ ಅವರು ಮತ್ತೆ ರಾಜಭವನಕ್ಕೆ ಭೇಟಿ ನೀಡಿ ಹೊಸ ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ಹಕ್ಕನ್ನ ಮಂಡಿಸುವಂತ ನಿರೀಕ್ಷೆಗಳು ಕೂಡ ಇದಾವೆ. ಇದಾದ ಬಳಿಕ ಅವರು ಇವತ್ತು ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಮತ್ತೆ 9ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆಗಳಿದಾವೆ. ಅರವಿಂದ್, ಓಕೆ, ಬಟ್ ಇವಾಗ ಬಿಜೆಪಿ ಅವರು ಅಧಿಕೃತವಾಗಿ ಇನ್ನೂ ಕೂಡ ನಾವು JDU ಸಪೋರ್ಟ್ ಮಾಡ್ತೀವಿ ಅಂತ ಯಾವ ನಾಯಕರು ಏನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಲ್ಲ ಶಬೀರ್? ಹೌದು, ಖಂಡಿತವಾಗ್ಲೂ ಅದನ್ನ ಒಂದಿಷ್ಟು ಏನು ಕಾಪಿಡುವಂತ ಕೆಲಸವನ್ನ ಈಗ ಸದ್ಯಕ್ಕೆ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ನಿತೀಶ್ ಕುಮಾರ್ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪಕ್ಷವನ್ನ ಬದಲಾಯಿಸ್ತಾರೆ ಅನ್ನುವಂತ ಆರೋಪಗಳಿರುವಂತದ್ದು. ಈ ಹಿಂದೆ ಕೂಡ NDA ಒಕ್ಕೂಟವನ್ನ ತೊರೆದು ಏನು ವಿಪಕ್ಷಗಳ ಜೊತೆ ಕೈ ಜೋಡಿಸಿ ಸರ್ಕಾರವನ್ನ ಮಾಡಿದ್ರು. ಹೀಗಾಗಿ ಮತ್ತೆ ಅವರು ವಾಪಸ್ ಬರುವಂತ ಸಂದರ್ಭದಲ್ಲಿ ಅವ್ರಿಗೆ ಸುಲಭದಾಯಕವಾಗಿ ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡ್ಕೊಡ್ಬಾರ್ದು. ಒಂದಿಷ್ಟು ಕಂಡೀಷನ್ಸ್ ಗಳನ್ನ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲೇ ಬೇರೆ ಯಾವ ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬಾರ್ದು. ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾದಂತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಮತ್ತೆ ಹೈಕಮಾಂಡ್ ಪರವಾಗಿ ಈಗಾಗಲೇ ವಿನೋದ್ ತಾವ್ಡೆ ಅವರನ್ನ ಉಸ್ತುವಾರಿಯಾಗಿ ಈ ಒಂದು ವಿಚಾರವನ್ನ ನೋಡ್ಲಿಕ್ಕೆ ಕಳಿಸ್ಕೊಡಲಾಗಿರುವಂತದ್ದು. ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನ ಕೂಡ ತೆಗೆದುಕೊಳ್ತಾರೆ. ಈಗ 11 ಗಂಟೆಯಿಂದ ಮನ್ ಕಿ ಬಾತ್ ಶುರುವಾಗಿರುವಂತ ಹಿನ್ನೆಲೆಯಲ್ಲಿ ಎಲ್ಲ ಬಿಜೆಪಿ ನಾಯಕರು ಕೂಡ ಸದ್ಯಕ್ಕೆ ಈಗ ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ಕೇಳ್ತಿದ್ದಾರೆ. ಇದಾದ ಬಳಿಕ ಮತ್ತೊಂದು ಸಭೆ ನಡೆಯುತ್ತೆ ಬಿಜೆಪಿ ನಾಯಕರದು. ಆ ಒಂದು ಸಭೆಯಲ್ಲಿ ಅಂತಿಮವಾಗಿ ನಿತೀಶ್ ಕುಮಾರ್ ಅವರಿಗೆ ಯಾವ ಕಂಡೀಷನ್ಸ್ ಗಳ ಮೇಲೆ ಏನು ಬೆಂಬಲವನ್ನ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ತೀರ್ಮಾನ ಮಾಡಲಾಗುತ್ತೆ. ಈಗಾಗಲೇ ಕಂಡೀಷನ್ಸ್ ಎಲ್ಲವೂ ಕೂಡ ಸಿದ್ಧ ಆಗಿರುವಂತದ್ದು. ಅಂದ್ರೆ 2
ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಕೊಡಬೇಕು, ಒಂದು ಸ್ಪೀಕರ್ ಸ್ಥಾನವನ್ನ ಕೊಡಬೇಕು, ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳನ್ನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾತುಕತೆ ಆಗಿರುವಂತದ್ದು. ಅವುಗಳನ್ನ ಅಧಿಕೃತಗೊಳಿಸಿ ಮುಂದಿನ ಹಂತದಲ್ಲಿ ಬೆಂಬಲ ನೀಡುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಶಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಕೊನೆಗೂ ಕೂಡ ನಿರೀಕ್ಷೆಯಂತೆ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೋಡಿ, ಬಿಹಾರ ಅಸೆಂಬ್ಲಿಯ ಒಟ್ಟು ಸಂಖ್ಯಾಬಲ ಇರ್ತಕ್ಕಂಥದ್ದು 243 ಒಟ್ಟು ಸಂಖ್ಯಾಬಲ ಬಿಹಾರ ಅಸೆಂಬ್ಲಿಯಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ಯಾವ್ಯಾವ ಪಕ್ಷದ ಸ್ಥಾನ, ಸರಳ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥದ್ದು 122. ಅಂದರೆ ಬಹುಮತ ಒಂದು ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾಗಿರೋ ನಂಬರ್ ಅದು. ಇದರಲ್ಲಿ ಸದ್ಯ ಮಹಾಗಠಬಂಧನ್ ಸಂಖ್ಯಾಬಲ 159, ಮಹಾಗಠಬಂಧನ್ ಸಂಖ್ಯಾಬಲ 159. ಇದರಲ್ಲಿ JDU ಇದೆ, RJD ಇದೆ, ಕಾಂಗ್ರೆಸ್ ಇದೆ. JDU ಮಹಾಗಠಬಂಧನ್ ತೊರೆದ್ರೆ 114 ಆಗ್ಬಿಡುತ್ತೆ. JDU ಒಂದು ವೇಳೆ ಮಹಾಗಠಬಂಧನ್ ತೊರೆದ್ರೆ 122 114 ಆಗುತ್ತೆ. JDU NDA ಜೊತೆ ಸೇರಿಕೊಂಡ್ರೆ 128 ಆಗುತ್ತೆ, ಬಹುಮತ ದಾಟ್ ಮುಂದಕ್ಕೆ ಕೊಟ್ಟೋಗುತ್ತೆ. ಅದಕ್ಕೆ ಲಾಲು ಪ್ರಸಾದ್ ಯಾದವ್ ಅವ್ರಿಗೆ ಬೇಕಾಗಿರೋ ಒಂದು 8 ನಂಬರ್ ತಗೊಳ್ಳೋಣ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರು ಇನ್ನೂ ಸಕ್ಸಸ್ಫುಲ್ ಆಗಿಲ್ಲ.